ಅಧಿಕಾರವಿದ್ದಾಗ ಸರ್ಕಾರಿ ಶಾಲೆಗೆ ಸ್ವಂತ ಜಾಗದಲ್ಲಿ ಆಶ್ರಯ. ಚುನಾವಣೆಯಲ್ಲಿ ಸೋಲುಂಡ ಬಳಿಕ ಜಾಗ ವಾಪಸ್ಗೆ ಪತ್ರ. ಡಿಸಿ ತಮ್ಮಣ್ಣ ಕುಟುಂಬದ ನಡೆ ಶಿಕ್ಷಣ ಇಲಾಖೆಗೆ ತಲೆನೋವು. ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಭಾರತೀನಗರ ಗ್ರಾಮದಲ್ಲಿರೋ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು. ಈ ಪ್ರೌಢಶಾಲೆಯಲ್ಲಿ 195 ವಿದ್ಯಾರ್ಥಿಗಳು, ಪಿಯು ಕಾಲೇಜಿನಲ್ಲಿ 244 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಆದರೆ ಮಾಜಿ ಸಚಿವ ಡಿಸಿ ತಮ್ಮಣ್ಣರ ದ್ವಂದ್ವ ನಿಲುವಿನಿಂದ 439 ವಿದ್ಯಾರ್ಥಿಗಳ ಭವಿಷ್ಯ ಅಡಕತ್ತರಿಗೆ ಸಿಲುಕಿದೆ. 2001-2ನೇ ಸಾಲಿನಲ್ಲಿ ಅಂದು ಶಾಸಕರಾಗಿದ್ದ ಡಿಸಿ ತಮ್ಮಣ್ಣರ ಪ್ರಯತ್ನದಿಂದ ಭಾರತೀನಗರಕ್ಕೆ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಮಂಜೂರಾಗಿತ್ತು. ಆದರೆ ಶಾಲಾ ಕಾಲೇಜು ಸ್ಥಾಪನೆಗೆ ಜಾಗ ಸಿಕ್ಕಿರಲಿಲ್ಲ. ಆಗ ಡಿಸಿ ತಮ್ಮಣ್ಣ ತಮ್ಮ ಸ್ವಂತ ಜಾಗ ನೀಡಿ ಶಾಲಾ ಕಾಲೇಜಿಗೆ ಬೇಕಾದ ಮೂಲ ಸೌಕರ್ಯವನ್ನ ಕಲ್ಪಿಸಿಕೊಟ್ಟಿದ್ರು. ಆದ್ರೆ ಈಗ ಡಿಸಿ ತಮ್ಮಣ್ಣರ ಪತ್ನಿ ಪ್ರಮೀಳಾ ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿದ್ದು ಸರ್ಕಾರಿ ಶಾಲಾ ಕಾಲೇಜನ್ನ ಬೇರೆಡೆಗೆ ಸ್ಥಳಾಂತರಿಸಿ ತಮ್ಮ ಜಾಗ ಬಿಟ್ಟುಕೊಡುವಂತೆ ಸೂಚಿಸಿದ್ದಾರೆ. ಏಕಾಏಕಿ ಜಾಗ ಬಿಟ್ಟುಕೊಡುವಂತೆ ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಎಂಬ ಇಕ್ಕಟ್ಟಿಗೆ ಶಿಕ್ಷಣ ಇಲಾಖೆ ಸಿಲುಕಿದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲೂ ಚಿಂತೆ ಮನೆ ಮಾಡಿದೆ. ಈ ಬಗ್ಗೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರನ್ನ ಕೇಳಿದ್ರೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಸರ್ಕಾರಿ ಶಾಲಾ ಕಾಲೇಜಿಗೆ ನೀಡಿದ್ದ ಭೂಮಿಯನ್ನ ಡಿಸಿ ತಮ್ಮಣ್ಣ ಕುಟುಂಬ ವಾಪಸ್ ಕೇಳಿರೋದು ಜನರಲ್ಲೂ ಅಸಮಾಧಾನ ಮೂಡಿಸಿದೆ. ಅಧಿಕಾರವಿದ್ದಾಗ ರಾಜಕೀಯ ಲಾಭಕ್ಕಾಗಿ ಭೂಮಿ ನೀಡಿದ್ರು, ಈಗ ಚುನಾವಣೆ ಸೋತ ಬಳಿಕ ವಾಪಸ್ ಕಿತ್ಕೊಳ್ತಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ. ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.